ಬಿಜೆಪಿ ಅಂದ್ರೆ ಬುರುಡೆ ಜನರ ಪಕ್ಷ ಅಂತ ರಾಮಲಿಂಗಾರೆಡ್ಡಿ ವ್ಯಂಗ್ಯವಾಡಿದ್ದಾರೆ. ಆಪರೇಷನ್ ಕಮಲ ಹಳೆಯ ಸುದ್ದಿ ಅಲ್ವಾ? ಬಿಜೆಪಿಯವರು 2019ರಲ್ಲಿ ಖರೀದಿ ಮಾಡಿ ಅಧಿಕಾರವನ್ನ ಮಾಡಿದ್ರು. ದೇಶದಲ್ಲಿ 450ಕ್ಕಿಂತ ಹೆಚ್ಚು ಶಾಸಕರು ಎಂಪಿಗಳನ್ನ ಸೇರಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಈ ಬಾರಿ ಪ್ರಯತ್ನ ಮಾಡಿದ್ರು, ಅದು ಸಕ್ಸಸ್ ಆಗಲಿಲ್ಲ. ಬಿಜೆಪಿಯವರು ಸುಳ್ಳು ಹೇಳೋದನ್ನೇ ಮಾಡೋದು ಅಂತ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಆಪರೇಷನ್ ಕಮಲ ಮಾಡಿದ್ರೋ ಆ ರೀತಿ ಕರ್ನಾಟಕದಲ್ಲಿ ಆಗೋದಿಲ್ಲ. ಆ ರೀತಿ ಪ್ರಯತ್ನಗಳು ನಡೆದ್ರೂ ಕೂಡ ಅದು ಸಕ್ಸಸ್ ಆಗಲಿಲ್ಲ ಅಂತ ಬಿಜೆಪಿಯ ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಕಿಡಿಕಾರಿದ್ದಾರೆ. ಅದೆಲ್ಲ ಹಳೆ ನ್ಯೂಸ್ ಅಲ್ವಾ? ಹಳೆ ನ್ಯೂಸೇ. ಈಗ ಬಿಜೆಪಿಯವರು 2008ರಲ್ಲಿ ಏನಪ್ಪ ಮಾಡಿದ್ರು? ಖರೀದಿ ಮಾಡಿದ್ರು ತಾನೆ. ಖರೀದಿ ಮಾಡ್ತಾನೆ ಸರ್ಕಾರ ಮಾಡಿದ್ದು. 2019ರಲ್ಲಿ ಖರೀದಿ ಮಾಡ್ತಾನೆ ಸರ್ಕಾರ ಮಾಡಿದ್ದು. ನಮ್ಮ ದೇಶದಲ್ಲಿ ಒಟ್ಟು ಬಿಜೆಪಿ ಪಕ್ಷಕ್ಕೆ ಬೇರೆ ಬೇರೆ ಪಕ್ಷಗಳಿಂದ ಆಮಿಷಗಳು ಒಡ್ಡಿ, ಅಧಿಕಾರದ ಆಮಿಷ ಒಡ್ಡಿ 450ಕ್ಕಿಂತಲೂ ಹೆಚ್ಚು ವಿಪಕ್ಷದ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ನವರು, ರಾಜ್ಯಸಭಾದವರು 214 ಜನಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಇದೇನು ಹೊಸದ? ಇದು ಮೊನ್ನೆನ ಪಾಪ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಮುಂದೆ ಯಾರು ಹೋಗೋದಿಲ್ಲ. ಅವರು ಮಾಡಿದ್ರು ಸಕ್ಸಸ್ ಆಗಲಿಲ್ಲ. ಏನಂದ್ರೆ ನಮ್ಮವ್ರು ಪ್ರಯತ್ನ ಮಾಡ್ತಾ ಇಲ್ಲ, 50 ಕೋಟಿ ಕೊಟ್ಟು ಯಾರು ಸಿಎಂ ರೇಸ್ ನಲ್ಲಿ ಇದಾರೋ ಅವ್ರ ಶಾಸಕರೇ 50 ಕೋಟಿ ಕೊಟ್ಟು ಬಿಜೆಪಿಯವರು ಹೇಳಿ ಕೇಳಿ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅಲ್ವಾ? ಆ ಬಿಜೆಪಿ ಪಕ್ಷನೇ ಬುರುಡೆ ಜನರ ಪಕ್ಷ. ಬಿಜೆಪಿ ಅಂದ್ರೆ ಬುರುಡೆ ಜನರ ಪಕ್ಷ ಅಂತ. ಅದೆಲ್ಲ ಹಳೆ ನ್ಯೂಸ್ ಅಲ್ವಾ? ಹಳೆ ನ್ಯೂಸೇ. ಈಗ ಬಿಜೆಪಿಯವರು 2008ರಲ್ಲಿ ಏನಪ್ಪ ಮಾಡಿದ್ರು? ಖರೀದಿ ಮಾಡಿದ್ರು ತಾನೆ. ಖರೀದಿ ಮಾಡ್ತಾನೆ ಸರ್ಕಾರ ಮಾಡಿದ್ದು. 2019ರಲ್ಲಿ ಖರೀದಿ ಮಾಡ್ತಾನೆ ಸರ್ಕಾರ ಮಾಡಿದ್ದು. ನಮ್ಮ ದೇಶದಲ್ಲಿ ಒಟ್ಟು ಬಿಜೆಪಿ ಪಕ್ಷಕ್ಕೆ ಬೇರೆ ಬೇರೆ ಪಕ್ಷಗಳಿಂದ ಆಮಿಷಗಳು ಒಡ್ಡಿ, ಅಧಿಕಾರದ ಆಮಿಷ ಒಡ್ಡಿ 450ಕ್ಕಿಂತಲೂ ಹೆಚ್ಚು ವಿಪಕ್ಷದ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ.